ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಟೆರರಿಸಂ ಕೇಸ್ನ ಆರೋಪಿಗಾಗಿ ಎನ್ಐಎ ಅವರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈಗ ಆತನಿಗಾಗಿ ಒಂದಿಷ್ಟು ಅಮೌಂಟನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಹುಡುಕಿ ಕೊಟ್ಟರೆ ನಾವು ಕೊಡ್ತೀವಿ ಅಂತ ಮಾಹಿತಿ ನೀಡಿದವರಿಗೆ 5 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಿದೆ ಎನ್ಐಎ. ಈಗ 2023 ಜುಲೈನಲ್ಲಿ ಬೆಂಗಳೂರು ಸಿಸಿಬಿ ಪೊಲೀಸರಿಂದ ಪತ್ತೆಯಾಗಿದ್ದ ಬೃಹತ್ ಕೇಸ್ ಅದು. 5 ಶಂಕಿತ ಉಗ್ರರನ್ನು ಬಂಧಿಸಿ ಸ್ಫೋಟಕ ವಸ್ತುಗಳನ್ನು ಕೂಡ ವಶಪಡಿಸಿಕೊಂಡಿದ್ರು ಪೊಲೀಸರು. 4 ಜೀವಂತ ಗ್ರನೇಟ್ ಇದೆ, ಅದು ಮತ್ತು 7 ಪಿಸ್ತೂಲ್ಗಳನ್ನು, 45 ಜೀವಂತ ಗುಂಡುಗಳು, ವಾಕಿ ಟಾಕಿ ಸೇರಿ ಹಲವು ವಸ್ತುಗಳನ್ನು ವಶಕ್ಕೆ ಪಡಿಸಿಕೊಂಡಿದ್ರು. ಬೆಂಗಳೂರಿನಲ್ಲಿ ವಿಧ್ವಂಸ ಕೃತ್ಯಕ್ಕೆ ಪ್ಲಾನನ್ನು ಮಾಡಿರ್ತಾರೆ ಆರೋಪಿಗಳು. ಅವರು ಸಿಕ್ಕಿರ್ತಾರೆ. ಹೆಬ್ಬಾಳ, RT ನಗರ, ಕೊಡಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿರ್ತಾರೆ ಈ ನಿವಾಸಿಗಳು. ಜುನೈದ್ ಎಂಬಾತನ ನೇತೃತ್ವದಲ್ಲಿ ಪ್ಲಾನ್ ನಡೆದಿರುತ್ತೆ. ದೊಡ್ಡ ಮಟ್ಟದ ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಪ್ರಕರಣ ಪತ್ತೆ ಬೆನ್ನಲ್ಲೇ ಎಸ್ಕೇಪ್ ಆಗಿರ್ತಾನೆ ಜುನೈದ್. ಹಲವು ಹೆಸರುಗಳನ್ನು ಬಳಸಿಕೊಂಡು ಈತ ತಲೆಮರೆಸಿಕೊಂಡಿರ್ತಾನೆ. ಜುನೈದ್ ಅನ್ನುವಂತಹ ವ್ಯಕ್ತಿ ನಾನಾ ಹೆಸರುಗಳಿರುತ್ತೆ ಈತನಿಗೆ. ಲಷ್ಕರ್ ಇ ಉಗ್ರ ಸಂಘಟನೆ ಏನಿದೆ ಅದರ ಜೊತೆಗೆ ಒಂದು ರೀತಿಯಾಗಿ ನಂಟನ್ನು ಇಟ್ಕೊಂಡಿರ್ತಾನೆ ಈತ. ನೀವು ಗಮನಿಸ್ತಾ ಇರೋದು ವಾಂಟೆಡ್ ಅಂತ ಹೇಳಿ 5 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಹಾಕಿದ್ದಾರೆ ಆತನ ಹೆಸರಿನಲ್ಲಿ. ಯಾರಾದರೂ ಆತನ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ನಾವು ನಿಮಗೆ ಬಹುಮಾನವನ್ನು ಕೊಡ್ತೀವಿ ಅಂತ ಎನ್ಐಎ ಹೇಳ್ತಾ ಇದೆ. 2023 ಜುಲೈ ತಿಂಗಳಲ್ಲಿ ಆಗಿದಂಥ ಒಂದು ಘಟನೆ ಇದೆ. ಸಿಸಿಬಿ ಪೊಲೀಸರು ಪತ್ತೆ ಹಚ್ಚಿರ್ತಾರೆ ಈ ಕೇಸನ್ನು. ಅವ್ರ ಹತ್ರ ನೋಡಿ 5 ಶಂಕಿತ ಉಗ್ರರೇನಿರ್ತಾರೆ ಅವರನ್ನು ಬಂಧಿಸಿರ್ತಾರೆ ಕೂಡ. ಅವರ ಜೊತೆಗೆ ಕೆಲವೊಂದು ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿರ್ತಾರೆ. ಗ್ರಾನೈಟ್ಗಳು, ಪಿಸ್ತೂಲ್ಗಳು ಮತ್ತು ಗುಂಡುಗಳು, ವಾಕಿ ಟಾಕಿಗಳು ಇವೆಲ್ಲವನ್ನು ಕೂಡ ವಶಪಡಿಸ್ಕೊಂಡಿರ್ತಾರೆ. ಕೇಸನ್ನು ತನಿಖೆ ಕೂಡ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಏನು ಸಿಕ್ಕಿಲ್ಲವಲ್ಲ ಜುನೈದ್ ಅನ್ನುವಂಥ ವ್ಯಕ್ತಿ, ಆತನಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈ ಕೃತ್ಯಕ್ಕೆ ದೊಡ್ಡ ಮಟ್ಟದ ಪ್ಲಾನ್ ಹಾಕಿದ್ರು ಇವರು. ಹೆಬ್ಬಾಳ, RT ನಗರ, ಕೊಡಿಗೆಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಏನು ವಾಸವಾಗಿದ್ರಲ್ಲ ಆ ಭಾಗದ ಕಡೆ ಏನೇನು ಮಾಡಬೇಕೆಲ್ಲ ಪ್ಲಾನ್ ಕೂಡ ಮಾಡಿದರು. ಇನ್ನು ಜುನೈದ್ ನೇತೃತ್ವವನ್ನು ವಹಿಸಿರ್ತಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ದೊಡ್ಡ ಮಟ್ಟದ ಸ್ಕೆಚನ್ನು ಕೂಡ ಹಾಕಿದರು. ಬೇರೆ ಬೇರೆ ಹೆಸರಿರುತ್ತೆ ಈತನಿಗೆ. ಲಷ್ಕರ್ ಇ ತೋಯ್ಬಾ ಸಂಘಟನೆ ಏನಿದೆ ಅದರ ಸಂಪರ್ಕದಲ್ಲಿ ಕೂಡ ಇರ್ತಾನೆ. ದೊಡ್ಡ ಮಟ್ಟದ ಕೃತ್ಯಕ್ಕೆ ಪ್ಲಾನ್ ಕೂಡ ಮಾಡಿರ್ತಾನೆ. ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ಏನಿದೆ ಅದರ ರೂವಾರಿ ಈತ ಆಗಿರ್ತಾನೆ. 2008 ಸರಣಿ ಸ್ಫೋಟ ಸೇರಿ ಹಲವು ಬಾಂಬ್ ಸ್ಫೋಟದ ಮಾಸ್ಟರ್ ಮೈಂಡ್ ಆಗಿರ್ತಾನೆ. ನಜೀರ್ ಸಹಚರ ಏನಿರ್ತಾನೆ ಆತನಿಗೂ ಕೂಡ ಲಿಂಕ್ ಇರುತ್ತೆ. 2017 ಮರ್ಡರ್ ಕೇಸ್ನಲ್ಲಿ ಜೈಲಿಗೆ ಕೂಡ ಹೋಗಿ ಬಂದಿರ್ತಾನೆ ಜುನೈದ್ ಹಾಗೂ ತಂಡ. ಜೈಲಿನಲ್ಲಿದ್ದ ನಜೀರ್ ಏನಿದೆ ಆತನಿಂದ ಕಾಂಟ್ಯಾಕ್ಟನ್ನು ಮಾಡ್ಕೊಂಡಿರ್ತಾನೆ ಜುನೈದು. ಸ್ವಲ್ಪ ಪರಿಚಯ ಆಗಿರುತ್ತೆ. ಜೈಲಿನಿಂದ ಹೊರಗೆ ಬಂದಮೇಲೆ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಕೂಡ ಮಾಡಿರ್ತಾರೆ. ಹೋದ್ಮೇಲೆ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿರ್ತಾರೆ ಮೊದಲು. ಇನ್ನು ಈ ವಿಚಾರ ಏನಿದೆ, ಕೆಲವೊಂದು ಪ್ಲಾನ್ ಏನಿದೆ ಅದು ಪೊಲೀಸರಿಗೆ ಗೊತ್ತಾಗುತ್ತೆ. ಅವ್ರನ್ನ ಬಂಧಿಸ್ತಾರೆ ಕೂಡ, ಆಮೇಲೆ ತನಿಖೆಯನ್ನು ಮಾಡ್ತಾರೆ. ನಂತರ ಈ ಪ್ರಕರಣ ಎನ್ಐಎಗೆ ಕೂಡ ವರ್ಗಾವಣೆ ಆಗುತ್ತೆ. 4 ವರ್ಷಗಳಿಂದ ತಲೆಮರೆಸಿಕೊಂಡಿರುವಂತಹ ಶಂಕಿತ ಉಗ್ರ ಜುನೈದ್ ಏನಿದ್ದಾರೆ ಬರೋಬ್ಬರಿಯಾಗಿ 9 ಹೆಸರುಗಳನ್ನು ಇಟ್ಕೊಂಡು ಆಟ ಆಡಿಸ್ತಾ ಇರ್ತಾನೆ. ಜುನೈದ್ ಅಹಮದ್ ಅಲಿಯಾಸ್ ಜುನೈದು ಅಲಿಯಾಸ್ JD ಅಲಿಯಾಸ್ ಜಮ್ಸೇಡ ಅಲಿಯಾಸ್ ಜಾನು ಸುಹಾಸ್, ಈ ರೀತಿಯಾಗಿ ನಾನಾ ಹೆಸರುಗಳನ್ನು ಸುಮಾರು 9 ಹೆಸರುಗಳನ್ನು ಇಟ್ಕೊಂಡಿರ್ತಾನೆ. ಸದ್ಯ ಜುನೈದ್ ಪತ್ತೆಗಾಗಿ ಎನ್ಐಎ ಪೊಲೀಸರು ಹುಡುಕ್ತಾ ಇದ್ದಾರೆ. ಈತನಿಗಾಗಿ ನಗರದ ಪ್ರಮುಖ ಏರಿಯಾಗಳಲ್ಲಿ ಪೋಸ್ಟರನ್ನು ಕೂಡ ಅಂಟಿಸಿದ್ದಾರೆ. ಈತ ಎಲ್ಲಾದರೂ ಸಿಕ್ಕರೆ ನಮಗೆ ಮಾಹಿತಿಯನ್ನು ನೀಡಿ ಅಂತ. ಆತನ ಸುಳಿವು ನಿಮಗೆ ಸಿಕ್ಕಲ್ಲಿ ನಮ್ಮ ಎನ್ಐಎಗೆ ತಂಡಕ್ಕೇನಿದೆ ನೀವು ಮಾಹಿತಿಯನ್ನು ಕೊಟ್ಟರೆ ನಿಮಗೆ 5 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಈ ಹಿಂದೆ ನಡೆದಂತಹ ಕೃತ್ಯಗಳಲ್ಲಿ ಈತನ ಕೈವಾಡವು ಕೂಡ ಇತ್ತು. ಮುಖ್ಯವಾಗಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು, ಆಟೋದಲ್ಲಿ ಹೋಗಬೇಕಾದ್ರೇ ಬ್ಲಾಸ್ಟ್ ಆಗಿತ್ತು ಆ ಕುಕ್ಕರ್ ಬಾಂಬ್. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆಗ ಇದ್ದಂತಹ ಗೃಹ ಸಚಿವ ಆರಗ ಜ್ಞಾನೇಂದ್ರ ಏನಿದ್ದಾರೆ ಆ ಸಮಯದಲ್ಲಿ ತನಿಖೆಗೆ ಕೊಟ್ಟಿರ್ತಾರೆ ಈ ಕೇಸನ್ನು. ಮತ್ತು ಅವರ ಒಂದು ಕಾರ್ಯವೈಖರಿ ಕೂಡ ಸಾಕಷ್ಟು ಜನ ಟೀಕೆ ಮಾಡಿರ್ತಾರೆ. ಗೃಹ ಮಂತ್ರಿ ಅವರು ಏನಿದ್ದಾರೆ ಅವರು ಕೂಡ ಇದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ. ಈಗ ಈ ವಿಚಾರವಾಗಿ ಆತಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ದುಡ್ಡನ್ನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.